ಇದೆಲ್ಲದರ ನಡುವೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. 3 ವಿಧಗಳಾಗಿ ವಿಭಾಗಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಯಾವ ಆರೋಪಿಯ ಮೇಲೆ ಯಾವ್ಯಾವ ಆರೋಪ, ಅದು ಯಾವಾಗಲೂ ಚಾರ್ಜ್ ಶೀಟ್ ಸಲ್ಲಿಸೋದೇ ಹಾಗೆ. ಎಲ್ಲರೂ ಕೊಲೆ ಮಾಡಿದ್ದಾರೆ ಅಂತ ಬರಲ್ಲ. 17 ಜನನು ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ, ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಇದು ಬಹಳ ಇಂಪಾರ್ಟೆಂಟ್. ಯಾವ ಸೆಕ್ಷನ್ಸ್ ಯಾರ್ಯಾರ ಮೇಲೆ ಹಾಕಿದ್ದಾರೆ, 306 ಯಾರ ಮೇಲೆ ಹಾಕಿದ್ದಾರೆ ಕೊಲೆ ಮಾಡಿದವರು, ಇದು ಇಂಪಾರ್ಟೆಂಟ್. ಸೊ ಹಾಗಾದರೆ ನೋಡೋಣ ಇದೇನಾಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಎಲ್ಲವೂ ಕೂಡ ಈಗ ರೆಡಿಯಾಗಿದೆ. ಆ ರೆಡಿಯಾಗಿರೋದ್ರಲ್ಲಿ 17 ಆರೋಪಿಗಳ ಪೈಕಿ 14 ಆರೋಪಿಗಳ ವಿರುದ್ಧ ಚಾರ್ಜಸ್ ಅಂತೆ. 17 ಜನರ ಪೈಕಿ 14 ಆರೋಪಿಗಳ ವಿರುದ್ಧ ಚಾರ್ಜಸ್ ಇದೆ. A1 ನಿಂದ A14 ತನಕ ಇರುವ ಆರೋಪಿಗಳ ವಿರುದ್ಧ ಇವರು ದೋಷಾರೋಪವನ್ನು ಮಾಡ್ತಾ ಇದ್ದಾರೆ. ಕೊಲೆ, ಸಾಕ್ಷ್ಯನಾಶ, ಕಿಡ್ನ್ಯಾಪ್ ಸೇರಿದಂತೆ ಹಲವು ಸೆಕ್ಷನ್ ಅಡಿ ಚಾರ್ಜ್ ಶೀಟನ್ನು ಹಾಕ್ತಾರೆ. 3 ಜನಕ್ಕೆ A15, 16, 17 ಈ 3 ಜನಕ್ಕೆ ರಿಲ್ಯಾಕ್ಸೇಷನ್ ಸಿಕ್ಕಿದೆಯಾ, ಇದಿನ್ನೂ ಸದ್ಯದಲ್ಲೇ ಕನ್ಫರ್ಮ್ ಆಗಬೇಕು. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವಮೂರ್ತಿ, A17 ನಿಖಿಲ್. ಈ 3 ರೇಣುಕಾನನ್ನು ಹಲ್ಲೆ ಮಾಡಿಲ್ಲ, ಅಂದರೆ ಹಲ್ಲೆ ಮಾಡಿರೋದಾಗಲಿ ಹತ್ಯೆ ಸಂದರ್ಭದಲ್ಲಾಗಲಿ ಈ 3 ಜನ ಅಲ್ಲಿರಲಿಲ್ವಂತೆ ಪಟ್ಟಣಗೆರೆ ಶೆಡ್ಡಲ್ಲಿ. ಆದರೆ ಇವರ ಮೇಲೆ ಶವ ರವಾನೆ, ಸಾಕ್ಷಿನಾಶದ ಆರೋಪ ಇದೆ. ಅದಕ್ಕೆ ಬೇರೆ ಸೆಕ್ಷನ್ಸ್ ಹಾಕ್ತಾರೆ ಅವ್ರ ಮೇಲೆ. ಪೊಲೀಸ್ ತನಿಖೆ ವೇಳೆ ಮೂವರ ಪಾತ್ರ ಬಯಲಾಗಿದೆ. ಹೀಗಾಗಿ ಸಾಕ್ಷಿನಾಶದ ಆರೋಪದ ಮೇಲೆ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ನಾನು ಹೇಳಿದ್ನಲ್ಲ, ಎಲ್ಲರ ಮೇಲೆ ಎಲ್ಲ ಆರೋಪನೂ ಮಾಡಲ್ಲ, ಒಬ್ಬೊಬ್ಬರ ಪಾತ್ರ ಒಂದೊಂದಿರುತ್ತೆ. ಹಾಗಾಗಿ ಈ A15, 16, 17 ಇವ್ರ ಮೇಲೆ ಬೇರೆ ಚಾರ್ಜಸನ್ನು ಹಾಕ್ತಾರೆ. ಇವರು ಶವ ರವಾನೆ ಮಾಡಿರೋದು, ಶವ ಸಾಗಾಟ ಮಾಡಿರೋದು ಮತ್ತು ಸಾಕ್ಷಿಗಳನ್ನು ನಾಶ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಏನು ಚಾರ್ಜ್ ಶೀಟ್ನ ಹೈಲೈಟ್ಸ್? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಿನ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಇವತ್ತು ಅಥವಾ ನಾಳೆ ಬಹುತೇಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗುತ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಾರ್ಜ್ ಶೀಟ್ನ ಅಂಶಗಳು ಏನು ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಂಧಿತ 17 ಜನ ಆರೋಪಿಗಳಲ್ಲಿ 14 ಜನ ಆರೋಪಿಗಳ ವಿರುದ್ಧ ಕಿಡ್ನಾಪ್, ಕೊಲೆ ಸೇರಿದಂತೆ ಸಾಕ್ಷ್ಯನಾಶ ಆರೋಪದಡಿ ಚಾರ್ಜ್ ಶೀಟನ್ನು ಸಲ್ಲಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಉಳಿದ 15, 16, 17ನೇ ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಕೇವಲ ಸಾಕ್ಷ್ಯನಾಶ ಆರೋಪದಡಿ, ಅಂದರೆ ಬೇಲಬಲ್ ಸೆಕ್ಷನ್ ಅಡಿಯಲ್ಲಿ ಚಾರ್ಜ್ ಶೀಟನ್ನು ಮಾಡಲಿಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂತಹ ಆರೋಪಿ 15 ಏನಿದ್ದಾನೆ, ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್, ಕೇಶವಮೂರ್ತಿ, ಈ 3 ಆರೋಪಿಗಳು ಕೊಲೆ ನಡೆದಂಥ ಸಂದರ್ಭದಲ್ಲಿ RR ನಗರದ ಪಟ್ಟಣಗೆರೆ ಶೆಡ್ಡಲ್ಲೂ ಕೂಡ ಇಲ್ಲ, ಕಿಡ್ನಾಪ್ ಮಾಡಿರುವಂಥ ಸಂದರ್ಭದಲ್ಲೂ ಕೂಡ ಅವರು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಅವರು ಕೇವಲ ಆತನ ಡೆಡ್ ಬಾಡಿಯನ್ನು ಸಾಗಾಟ ಮಾಡಿ ಸಾಕ್ಷ್ಯನಾಶ ಮಾಡಲಿಕ್ಕೆ ಮುಂದಾಗದಿರು ಅನ್ನುವಂಥ ಆರೋಪದಡಿ ಅವರ ಮೇಲೆ ಚಾರ್ಜ್ ಶೀಟನ್ನು ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದರ ಜೊತೆಗೆ ಉಳಿದಂತೆ 14 ಜನ ಆರೋಪಿಗಳ ವಿರುದ್ಧ ಕೊಲೆ, ಕಿಡ್ನಾಪ್, ಸಾಕ್ಷ್ಯನಾಶ ಸೇರಿದಂತೆ ವಿವಿಧ ಸೆಕ್ಷನ್ಸ್ಗಳಲ್ಲಿ 14 ಜನ ಆರೋಪಿಗಳು ಕೃತ್ಯ ಸಂದರ್ಭದಲ್ಲಿ ಏನೆಲ್ಲ ಮಾಡಿದಾರೋ ಆ ಒಂದು ಆರೋಪದ ಮೇಲೆ ಆ 14 ಜನ ಆರೋಪಿಗಳ ಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಚಾರ್ಜ್ ಶೀಟ್ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. 3 ವಿಧಗಳಾಗಿ ವಿಭಾಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಹೇಳಿದ್ರಲ್ಲ, ಒಂದು ಕಿಡ್ನ್ಯಾಪ್ ಗ್ಯಾಂಗ್, ಒಂದು ಮರ್ಡರ್ ಗ್ಯಾಂಗ್, ಮತ್ತೊಂದು ಸಾಕ್ಷ್ಯನಾಶದ ಗ್ಯಾಂಗ್.